ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಸಾಮಾನ್ಯವಾಗಿ ದಾಯಾದಿಗಳಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅಣ್ಣ ತಮ್ಮಂದಿರು, ಸೋದರ ಮಾವನ ಮಕ್ಕಳು, ಸೋದರ ಮಾವ ಇತ್ಯಾದಿ ಇವರೆಲ್ಲರೂ ಕೂಡ ದಾಯಾದಿಗಳಾಗಿಬಿಡ್ತಾರೆ. ಇಂತಹ ದಾಯಾದಿಗಳಿಂದ ನಿಮ್ಮ ಆಸ್ತಿಗೆ ಹಾನಿ ಉಂಟಾಗ್ತಾ ಇದೆಯಾ? ನಿಮ್ಮ ಆಸ್ತಿಯನ್ನು ಕಬಳಿಸುವಂತಹ ತಂತ್ರ ನಡೀತಾ ಇದೆಯಾ? ನೋಡಿ, ಸಾಮಾನ್ಯವಾಗಿ ಭಾಳ ನೋಡಿದ್ದೀವಿ ನಾವು ಇದನ್ನೆಲ್ಲ. ದಾಯಾದಿಗಳಿಂದ ನಮ್ಮ ಸೊತ್ತು ದೊರಕದೆ ಕೆಲವು ಅವ್ರದ್ದೇ ಆದಂಥ ಯಾವುದೋ ದ್ವೇಷ, ಸೇಡು ತೀರಿಸಿಕೊಳ್ಳಲು, ಹಠ ದ್ವೇಷ ಸಾಧಿಸಲು ಏನು ಮಾಡ್ತಾ ಇರ್ತಾರೆ, ನಮ್ಮ ಆಸ್ತಿಯನ್ನು ಕಬಳಿಸೋದಕ್ಕೆ, ನಮಗೆ ದೊರಕದಂತೆ ಮಾಡ್ತಾ ಇರ್ತಾರೆ. ಸೊ ಈ ಥರ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ನೋಡಿ, ಸಾಮಾನ್ಯವಾಗಿ ಈ ಕೆಲವೊಂದು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಪಾಲಾಗ್ಬಿಟ್ಟಿರ್ತಾರೆ. ಸೊ ಅಕ್ಕಪಕ್ಕದಲ್ಲೇ ಅಣ್ಣ ತಮ್ಮಂದಿರದು, ಅಕ್ಕ ತಂಗಿರದು ಜಮೀನು, ಆಸ್ತಿ ಇತ್ಯಾದಿ ಇರ್ತದೆ. ಬೇಕು ಅಂತಲೇ ಅದನ್ನು ಕಬಳಿಸ್ಕೊಳ್ಳುವಂಥದ್ದು, ಅಂದರೆ ಏನು ಮಾಡ್ತಕ್ಕಂಥದ್ದು, ಒತ್ತರಿಸ್ಕೊಂಡು ಬರುವಂಥದ್ದು. ಒತ್ತರಿಸ್ಕೊಂಡು ಇಲ್ಲಿ ಜಾಗ ಇದ್ದರೆ ಅವನು ಅರ್ಧ ಎಕರೆ ಅಥವಾ 1 ಎಕರೆ ಒತ್ತರಿಸ್ಕೊಂಡು ಬಂದುಬಿಟ್ಟಿರ್ತಾನೆ ಆಗಲೇ. ಈ ಥರ ಆಗ್ತಾ ಇರುವಂಥದ್ದು. ಆಮೇಲೆ ನಿಮ್ಮ ಆಸ್ತಿಗೆ ಸರಿಯಾದ ದಾಖಲೆಗಳು ನೋಡಿ, ಕೆಲವೊಂದು ಸಲ ದಾಖಲೆಗಳೇ ಇರಲ್ಲ. ದಾಖಲೆಗಳಲ್ಲಿ ಯಾರೋ ತಂದೆದೋ, ಚಿಕ್ಕಪ್ಪಂದೋ, ದೊಡ್ಡಪ್ಪಂದೋ ಹೆಸರು ಕುಂತ್ಕೊಬಿಟ್ಟಿರುತ್ತೆ. ಸೊ ಈ ಥರ ದಾಖಲೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಬಾರಿ ನೀವು ಕರೆದ್ರು ಅಥವಾ ಎಷ್ಟೋ ವಿಶ್ವಾಸವಾಗಿದ್ದರೂ ನಿಮ್ಮ ಸಮಯಕ್ಕೆ ಬಂದು ನಿಮಗೆ ಸರಿಯಾದ ದಾಖಲೆಯನ್ನು ಮಾಡಿಕೊಡೋದಕ್ಕೆ ಸಹಕರಿಸದೇ ಇರುವಂಥದ್ದು. ಇದು ಭಾಳ ವಿಶೇಷವಾಗಿ ಭಾಳ ಸಲ ತೊಂದರೆಗಳನ್ನು ನಾನು ಇದನ್ನು ನೋಡಿದ್ದೀನಿ. ಎಷ್ಟೋ ಕಸ್ಟಮರ್ ಸಹ ಗೋಳಾಟಗಳನ್ನು ಆಡೋಗಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಆಮೇಲೆ ಎರಡನೇದಾಗಿ ಏನಾಗ್ತದೆ, ನಿಮ್ಮ ಆಸ್ತಿಯನ್ನು ಕಬಳಿಸ್ಬೇಕು ಅಂತಲೇ, ಇವನಿಗೇನಕ್ಕೆ ಆಸ್ತಿ, ಇವನು ಮಾಡಿದನಾ, ನಮ್ಮಪ್ಪ ಮಾಡಿರೋ ಆಸ್ತಿ, ಈ ಥರದ ವಿಷಯಗಳು. ಸೊ ಇವನ್ಗೆ ಯಾಕೆ ಕೊಡಬೇಕು ಆಸ್ತಿ? ಈ ಆಸ್ತಿಯನ್ನು ನಾನು ನಮ್ಮಪ್ಪ ದುಡ್ದಿರೋ ಆಸ್ತಿ ಅದು, ಇವನ್ಗೆ ಯಾಕೆ ಕೊಡಬೇಕು? ಈ ರೀತಿಯಲ್ಲಿ ನೇರವಾಗಿ ಪರೋಕ್ಷವಾಗಿ ನಿಮ್ಮೊಟ್ಟಿಗೆ ವಿಚಾರ ಮಾಡದೆ, ಪ್ರತ್ಯಕ್ಷವಾಗಿ ನಿಮ್ಮ ಜೊತೆ ಹೋರಾಟ ಮಾಡದೆ, ಪರೋಕ್ಷವಾಗಿ ತಂತ್ರಗಳನ್ನು ಮಾಡೋದು, ನಿಮ್ಮ ಮೇಲೆ ಮಾಟ ಮಾಡೋದು. ನೋಡಿ, ಕೆಲವೊಂದು ಬಾರಿ ನಿಮ್ಮ ಜಮೀನಲ್ಲಿ ಏನಾರು ತೊಗೊಂಡೋಗಿ ಹಾಕ್ಬಿಟ್ಟಿರ್ತಾರೆ ಅಥವಾ ನಿಮ್ಮ ಸೈಟಲ್ಲಿ ಏನಾರು ಹಾಕ್ಬಿಟ್ಟಿರ್ತಾರೆ. ಯಾಕಂದರೆ ಇದೆಲ್ಲವೂ ಕೂಡ ಕಬಳಿಸ್ಕೊಳ್ಳುವಂತಹ ತಂತ್ರ, ಆಯಿತಾ? ಅದನ್ನು ನಾವು ಪಡ್ಕೋಬೇಕು ಅನ್ನುವಂತಹ ದುರಾಸೆ ಈ ರೀತಿಯಾಗಿ ಮಾಡಿರ್ತಾರೆ ಕೆಲವೊಂದು ಬಾರಿ. ಸೊ ಆಮೇಲೆ ಇನ್ನೊಂದು ಸಲ ಏನಾಗ್ಬಿಡ್ತದೆ, ಆ ನಿಮ್ಮ ಜಮೀನು, ಜಾಗ ಅಥವಾ ಸೈಟು, ಅದರಿಂದ ಯಾವುದೇ ಥರದ ಲಾಭವನ್ನು ನೀವು ಪಡಿಬಾರ್ದು. ಅದರಿಂದ ನೀವೇನೂ ಸಹ ಅನುಕೂಲವನ್ನು ಮಾಡ್ಕೋಬಾರ್ದು. ಅದರಿಂದ ನೀವು ಯಾವುದೇ ಥರದ ಪ್ರಗತಿಯನ್ನು ಕಾಣಬಾರ್ದು. ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ, ಕೆಲವೊಂದು ಜನಗಳು ಜಾಗಗಳಲ್ಲಿ ಮನೆಯನ್ನು ಕಟ್ಕೊಂಡು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅದಕ್ಕೂ ಸಾಧ್ಯವಾಗಿರಲ್ಲ. ಆ ಜಾಗದಲ್ಲಿ ಕಟ್ಟಿದ್ದು ಮನೆಯಲ್ಲಿ ನೆಮ್ಮದಿ ನಾಶ ಆಗಿ, ಸಂತಾನಹೀನರಾಗಿ, ಯಾವುದೋ ಒಂದು ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆಗೆ ಗುರಿಯಾಗಿ, ಮಾಡುವ ವ್ಯವಹಾರಗಳಲ್ಲಿ ನಷ್ಟಕ್ಕೆ ಗುರಿಯಾಗ್ತೀರ. ಇನ್ನೊಂದು ಬಾರಿ ಏನಾಗ್ತದೆ, ಕೆಲವೊಂದು ವಿಷಯಗಳನ್ನು ನೋಡಿದಾಗ ಜಮೀನಲ್ಲಿ ಏನೋ ಒಂದು ಬೆಳಿಬೇಕು, ಅದರಲ್ಲಿ ಫಲ ತಗೋಬೇಕು ಅಂತ, ಇನ್ನೇನು ಫಲ ತಗೋಬೇಕು ಅನ್ನೋಷ್ಟರಲ್ಲಿ ರೇಟ್ ಬಿದ್ದೋಗುತ್ತೆ, ಇಲ್ಲ ಫಲ ನಾಶ ಆಗೋಗ್ತದೆ. ಇಲ್ಲ ಅಂತಂದರೆ ಕೆಲವೊಂದು ಬಾರಿ ಏನಾಗ್ತದೆ, ಸಣ್ಣ ಪ್ರಮಾಣದಾಗಿ ಜಮೀನುಗಳಲ್ಲಿ ಕೆಲವು ಜನ ಕೋಳಿ ಸಾಗಾಣಿಕೆ ಅಥವಾ ಕುರಿ ಸಾಗಾಣಿಕೆ, ಪಶು ಸಂಗೋಪನೆ, ಈ ರೀತಿ ಇತ್ಯಾದಿಯಾದಂಥ ಒಂದು ಹೈನುಗಾರಿಕೆಯ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಇವನೇನೋ ಭಾಳ ಸಂಪಾದನೆ ಮಾಡ್ತಾ ಇದ್ದಾನೆ ಅಂದ್ಕೊಂಡು ವ್ಯರ್ಥ ಅವರಿಗೆ ತೊಂದರೆಗಳನ್ನು ಕೊಡೋದು. ಅಂದರೆ ಸೀಡ್ಸ್ಗಳನ್ನು ಸಾಯಿಸುವಂಥದ್ದು, ಎಷ್ಟೋ ಲಕ್ಷ ಖರ್ಚು ಮಾಡಿ ಕೋಳಿಗಳನ್ನು ತಂದು ಹಾಕ್ತಾರೆ, ಅದಕ್ಕೆ ಏನೇನೋ ವಿಷಾನೋ ಇನ್ನೊಂದು ಮತ್ತೊಂದು ಏನೋ ಹಾಕಿ ಸಾಯಿಸುವಂತಹದ್ದು. ಜೊತೆಗೆ ಆ ಒಂದು ಜಮೀನಲ್ಲಿ ಅವನಿಗೆ ಲಾಭನೇ ಬರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿ ವ್ಯರ್ಥ ತೊಂದರೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗೆ ಇವೆಲ್ಲವೂ ಸಹ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ನಿಮ್ಮ ಸ್ವತಃ ದಾಯಾದಿಗಳೇ ಮಾಡ್ತಾ ಇರ್ತಾರೆ. ಯಾಕಂದರೆ ನೀವು ಅಭಿವೃದ್ಧಿ ಕಂಡು ಉದ್ಧಾರ ಆಗಿಬಿಟ್ರೆ, ಸಮಾಜದಲ್ಲಿ ನಿಮ್ಗೊಂದು ಒಳ್ಳೆಯ ಸ್ಥಾನಮಾನ ಗೌರವ ಸಿಕ್ಬಿಟ್ರೆ, ಸೊ ಈ ಥರದ ಎಲ್ಲ ಈ ಒಂದು ಅಸೂಯೆ ಪರರ ಚಿಂತನೆಗಳಿಂದಾಗಿ ಈ ಥರದ್ದೆಲ್ಲ ಕಾರ್ಯಗಳು ಮಾಡ್ತಾ ಇರ್ತಾರೆ.
ಬಹಳ ಕಾರ್ಯಗಳಿಂದ ಈ ಥರದಿಂದ ನೊಂದು ಮನೆ ಮಠ ಮಾರ್ಕೊಂಡು ತೊಂದರೆಗೊಳಗಾಗಿರೋರನ್ನ ನಾವು ಕಂಡಿದ್ದೀವಿ. ಯಾಕಂದರೆ ಬರ್ತಾರೆ, ಗುರುಗಳೇ ನಮ್ಮ ಜಮೀನಲ್ಲಿ ಏನು ಹಾಕಿದ್ರೂ ಒಳ್ಳೆ ಬೆಳೆನೇ ಬರ್ತಾಯಿಲ್ಲ, ಬೆಳೆ ಚೆನ್ನಾಗಿ ಬಂದುಬಿಟ್ಟಿರುತ್ತೆ, ಕಟಾವು ಮಾಡಬೇಕು ಎಲ್ಲ ನಾಶ ಆಗೋಗ್ಬಿಡುತ್ತೆ, ಕಟಾವು ಮಾಡಿದ್ದೀವಿ ಒಂದು ಒಳ್ಳೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಈ ಥರ ಆಗ್ತದೆ. ಜೊತೆಗೆ ಎರಡನೇದಾಗಿ ಏನಾಗ್ತದೆ, ಈ ಹೈನುಗಾರಿಕೆಗಳನ್ನು ಮಾಡಿ ಆ ಜಮೀನಲ್ಲಿ ಅಥವಾ ಆ ಒಂದು ಜಮೀನಲ್ಲಿ ಕೆಲವೊಂದು ಸಲ ಒಳ್ಳೆಯ ರೆಸಾರ್ಟು, ಹೋಟೆಲ್ಲು ಅಥವಾ ತಂಗುತಾಣ ಅಥವಾ ಒಂದು ಪ್ರೇಕ್ಷಣಿಕ ಸ್ಥಳ ಈ ಥರದ್ದೆಲ್ಲ ಮಾಡಿರ್ತಾರೆ. ಒಂದು ಒಳ್ಳೆ ಜ್ಞಾನವನ್ನು ತಗೊಂಡು ಒಳ್ಳೆ ಬಿಸ್ನೆಸ್ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ಮಾಡಿರ್ತಾರೆ. ಸೊ ಅವನು ಏನಪ್ಪ ಇಂಥದ್ದೆಲ್ಲ ದೊಡ್ಡದು ಮಾಡಿಬಿಟ್ಟಿದ್ದಾನೆ, ತುಂಬ ಚೆನ್ನಾಗಿ ಬೆಳೆದು ಬಿಡ್ತಾನೆ, ಅವನು ಅಭಿವೃದ್ಧಿ ಆಗಿಬಿಡ್ತಾನೆ ಅಂಥೇಳಿ ಸೊ ಅವೆಲ್ಲ ಥರದಲ್ಲೂ ಕೂಡ ನಾಶ ಮಾಡಲಿಕ್ಕೆ ಆ ಒಂದು ಜಾಗದಲ್ಲಿ ಮಾಟ ಮಂತ್ರ ತಂತ್ರಗಳನ್ನೆಲ್ಲ ಮಾಡುವಂಥದ್ದು. ಪಾಪ ಅವನು ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಕೋಟಿಗಟ್ಟಲೆ ಬಂಡವಾಳ ಹಾಕಿರ್ತಾನೆ. ಬಂಡವಾಳ ಹಾಕಿ ಕಡೆಯದಾಗಿ ಬೀದಿಗೆ ಬರುವಂಥ ಪರಿಸ್ಥಿತಿ. ಈ ಥರ ಎಷ್ಟೋ ಜನಗಳು ಅನುಭವಿಸ್ತಾ ಇದ್ದಾರೆ. ಪ್ರೆಸೆಂಟು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಇದರಿಂದ ಮುಕ್ತಿ ದೊರಕೋದಕ್ಕೆ ಪಾಪ ಕಂಡ ದೇವರುಗಳ ಕೈ ಮುಗಿತಾ ಇದ್ದಾರೆ. ಕಂಡಲ್ಲಿ ಹೇಳಿದಂಥ ಪರಿಹಾರಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ಈ ದಾಯಾದಿಗಳು ಕೊಡ್ತಾ ಇರುವಂತಹ ತೊಂದರೆಗಳು, ಅವ್ರು ಮಾಡ್ತಾ ಇರುವಂಥ ಅವ್ರ ಆಸ್ತಿಗೆ ಮಾಡ್ತಾ ಇರತಕ್ಕಂಥ ಹಾನಿಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ ವೀಕ್ಷಕರೇ? ಚಿಂತಿಸಬೇಡಿ. ನಾವಿದ್ದೀವಿ ಮೈಸೂರಲ್ಲಿ, ಶ್ರೀನಿವಾಸನ್ ಅಂಥೇಳಿ ನಿಮಗೆ ಎಲ್ಲದಕ್ಕೂ ಪರಿಹಾರ ಕೊಡುವಂತಹ ಗುರುಗಳಾಗಿ ನಾವು ನಿಮ್ಮ ಜೊತೆ ಇದ್ದೀವಿ. ಚಿಂತಿಸಬೇಡಿ. ನೋಡಿ, ಇಂತಹ ಸಂಕಷ್ಟಗಳಿಗೆ ನೀವು ಮಾಡಬೇಕಾಗಿರೋ ಪರಿಹಾರ ಇಷ್ಟೇ. ಬಹಳ ಸರಳ ಅಂದರೆ ಸರಳವಾದಂತಹ ಪರಿಹಾರಗಳಿದೆ. ಬರೀ ನಿಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ನೀವು ಈ ಒಂದು ಕಾರ್ಯ ಸಾಧನೆ ಮಾಡ್ಬೋದು. ನಿಮ್ಮ ಜಮೀನು, ಆಸ್ತಿ, ಸೈಟನ್ನು ತುಂಬ ಅದ್ಭುತವಾದ ರೀತಿಯಲ್ಲಿ ಪ್ರಗತಿ ಕಾಣುವಂತಹ ರೀತಿಯಲ್ಲಿ ನೀವು ಸಾಧಿಸ್ಬೋದಾಗಿರ್ತದೆ. ಹಾಗಾದರೆ ಏನು ಆ ತಂತ್ರ ಗುರುಗಳೇ ಹೇಳಿ ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ. ನೋಡಿ, ಮಾಡುವ ತಂತ್ರ ಇಷ್ಟೇ. ಬಹಳ ಸರಳ ಅಂದರೆ ಸರಳ, ಸುಲಭವಾದಂತಹ ತಂತ್ರ. ದಯಮಾಡಿ ಇದನ್ನು ಒಂದು ಸಲ ನೋಟ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ವಿಡಿಯೋ ತಿರ್ಗಂಬರ್ಗ ನೋಡಿ, ಮಾಹಿತಿ ಅಷ್ಟು ಸ್ಪಷ್ಟವಾಗಿದೆ. ನೋಡಿ, ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಮುಷ್ಟಿಯಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ. ಈ ಬಿಳಿ ಸಾಸಿವೆಯಲ್ಲಿ 3 ತರಹದ ಎಣ್ಣೆ, ತೈಲ ಯಾವುದಾದ್ರೂ ಓಕೆ, 3 ತರಹದ ತೈಲವನ್ನು ಬೆರೆಸಿದ ನಂತರ ಅದನ್ನು ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಕಟ್ಟಿ ಒಂದು ಬಿಳಿ ಕಾಗದದಲ್ಲಿ, ಯಾವುದಾದ್ರೂ ಒಂದು ಬಿಳಿ ಕಾಗದದಲ್ಲಿ ನಿಮ್ಮ ದಾಯಾದಿ, ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾನೆ, ನಿಮ್ಮ ಆಸ್ತಿಗೆ ಹಾನಿ ಯಾರು ಉಂಟು ಮಾಡ್ತಾ ಇದ್ದಾನೆ, ನಿಮ್ಮ ಒಂದು ಎಲ್ಲ ಥರದ ಈ ಒಂದು ಆಸ್ತಿ ಪಾಸ್ತಿ ವಿಚಾರದಲ್ಲಿ ನಿಮಗೆ ಯಾರು ಬರ್ಕೊಡ್ತಾ ಇಲ್ಲ, ಈ ಥರದ್ದೆಲ್ಲ ಯಾರು ತೊಂದರೆ ಕೊಡ್ತಾ ಇದ್ದಾನೆ ಆ ವ್ಯಕ್ತಿಯ ಹೆಸರನ್ನು ಆ ಬಿಳಿ ಕಾಗದದಲ್ಲಿ ಬರೆದು ಆ ಒಂದು ಕೆಂಪು ವಸ್ತ್ರದಲ್ಲಿ ಆ ಒಂದು ಕಾಗದ ಮತ್ತು ಆ ಬಿಳಿ ಸಾಸಿವೆ ತೈಲದಿಂದ ಮಿಶ್ರಣವಾಗಿರೋದನ್ನೆಲ್ಲ ಸೇರಿಸಿ, ನಂತರ 8 ದಿನಗಳ ಕಾಲ ಇದನ್ನು ಗಂಟು ಕಟ್ಬಿಟ್ಟು 8 ದಿನಗಳ ಕಾಲ ವಿಶೇಷವಾಗಿ ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಭಕ್ತಿಯಿಂದ ಇದನ್ನು ಪೂಜಾದಿಗಳನ್ನು ಮಾಡಿ, ನಿಮ್ಮ ಶಕ್ತಿ ಅನುಸಾರ ಷೋಡಶೋಪಚಾರವಾಗಿ ಧೂಪ ದೀಪಗಳನ್ನು ಕೊಟ್ಟು ಕುಂಕುಮ ಗಂಧಗಳನ್ನೆಲ್ಲ ಹಚ್ಚಿ, ನಿಮಗೆ ಜಮೀನಲ್ಲಿ ಕೊಡ್ತಾ ಇರುವಂಥ ತೊಂದರೆಗಳಿಗೆ ಸಂಬಂಧಪಟ್ಟ ಹಾಗೆ ಭಕ್ತಿಯಿಂದ ಪೂಜೆ ಮಾಡಿ. ಆ ವ್ಯಕ್ತಿಯ ಹೆಸರನ್ನು, ಕಾಗದದಲ್ಲಿ ಬರೆದಂಥ ಹೆಸರನ್ನು ಅದರೊಳಗೆ ಹಾಕಿ ಕಟ್ಕೋಬೇಕು, ಆಯಿತಾ? ಭಕ್ತಿಯಿಂದ ಪೂಜೆ ಮಾಡಿ 8 ದಿನಗಳ ಕಾಲ ಪೂಜೆ ಮಾಡಿದ ನಂತರ ಯಾವ ಆಸ್ತಿಗೆ ಹಾನಿ ಮಾಡ್ತಾ ಇದ್ದಾರೆ, ಯಾವ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು ಅಥವಾ ಜಮೀನಾಗಿರ್ಬೋದು, ಎಲ್ಲಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಆಯಿತಾ, ಆ ಜಾಗಕ್ಕೆ ತಗೊಂಡೋಗಿ ಈ ಕಟ್ಟಿರ್ತಕ್ಕಂತಹ ಈ ಒಂದು ಸಾಸಿವೆಯನ್ನೆಲ್ಲ ತಗೊಂಡೋಗಿ ಆ ಜಾಗದ ಮೇಲೆ ಚೆಲ್ಲಿ. ಈ ಥರ ಮಾಡಿ ಸಾಕು ವೀಕ್ಷಕರೇ. ಈ ತಂತ್ರದಿಂದ ಖಂಡಿತವಾಗಿಯೂ ನೀವು ಹಾನಿಗೆ ಒಳಗಾಗದೆ ನಿಮ್ಮ ಜಮೀನನ್ನು ಉಳಿಸ್ಕೋಬೋದು, ಜೊತೆಗೆ ಅದರಿಂದ ಅಭಿವೃದ್ಧಿನೂ ಕಾಣ್ಕೋಬೋದು, ಇಂತಹ ಶತ್ರುಗಳನ್ನು ಮಟ್ಟನೂ ಹಾಕ್ಬೋದು. ಈ ತಂತ್ರ ಉಪಯೋಗಿಸೋದ್ರಿಂದ ನೀವು ಅಭಿವೃದ್ಧಿಯನ್ನು ಸಹ ಕಾಣ್ಬೋದು.
ಇದೊಂದು ತಂತ್ರ ಮಾಡಿ ಸಾಕು, ನಿಮ್ಮ ದಾಯಾದಿಗಳು ನಿಮ್ಮ ತಂಟೆಗೆ ಬರಲ್ಲ, ನಿಮ್ಮ ಆಸ್ತಿ ತಂಟೆಗೆ ಬರಲ್ಲ. ನಿಮ್ಮ ಆಸ್ತಿಯನ್ನು ಕಬಳಿಸ್ಕೋಬೇಕು ಅನ್ನುವಂಥ ಚಿಂತೆನ ಕನಸಲ್ಲೇ ಮರ್ತು ಬಿಡಬೇಕು ಅವರು. ಆ ಥರದ ಒಂದು ವ್ಯವಸ್ಥೆ ಇದಾಗ್ತದೆ ಅಂತ ಹೇಳ್ತಾ, ಈ ಮಾಹಿತಿ ತಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಜೊತೆಗೆ ಈ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಯಾವುದೇ ಥರದ ಸಂಕಷ್ಟಗಳಿದ್ದರೆ ಮುಕ್ತವಾಗಿ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ನೀವು ಬರುವಂಥ ಸಮಯವನ್ನು ನಿಗದಿ ಮಾಡಿಕೊಂಡು ಪರ್ಸ್ನಲ್ಲಾಗಿ ಅಪಾಯಿಂಟ್ ತಗೊಂಡು ಬನ್ನಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.